ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಕುರ್ಚಿ ಕಿತ್ತಾಟ ಬಹಳ ಜೋರಾಗಿದೆ. ಮತ್ತೆ 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 ಯತೀಂದ್ರ ಸಿದ್ದರಾಮಯ್ಯ ನಮ್ಮ ತಂದೆಯವರೇ 5 ವರ್ಷ ಸಿಎಂ ಆಗಿರ್ತಾರೆ ಅಂತಕ್ಕಂಥ ಹೇಳಿಕೆ ಈಗ ಮತ್ತೆ ಬೀದಿಗೆ ಬಂದಿದೆ. ಕಾಂಗ್ರೆಸ್ನ ಬಣ ಬಡಿದಾಟ. ಅಪ್ಪನ ಪರ ಯತೀಂದ್ರ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಯಾರು ಏನು ಹೇಳಿದ್ರು ತಲೆ ಹಾಕಿ ಕೆಡಿಸ್ಕೋತಾ ಇಲ್ಲ ಅವರು. ಈ ನಡುವೆ ರಾತ್ರಿ DKಶಿ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ಕೂಡ ನಡೆದಿದೆ. ಅಧಿವೇಶನದ ವೇಳೆಯಲ್ಲೇ ಗದ್ದುಗೆ ಗುದ್ದಾಟ ಜೋರಾಗ್ತಾ ಇದೆ. ಹೈಕಮಾಂಡ್ನ ಕಟ್ಟಾಜ್ಞೆ ಇದೆ. ಅದರ ನಡುವೆಯೂ ಕೂಡ ಸ್ಪಷ್ಟವಾಗಿ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಯಾರಿಂದ? ಮುಖ್ಯಮಂತ್ರಿಗಳ ಪುತ್ರನಿಂದನೇ ಆಗ್ತಾ ಇರತಕ್ಕಂಥದ್ದು. ಬೆಳಗಾವಿನಲ್ಲಿ ಅಧಿವೇಶನ ಆರಂಭ ಆಗಿದ್ದು ಸೋಮವಾರದಿಂದ ಗುರುವಾರ ತನಕ 4 ಬಾರಿ ಹೇಳಿಕೆ ಕೊಟ್ಟಿದ್ದಾರೆ ಅವರು. ನಮ್ಮ ತಂದೆಯವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ, ನಾಯಕತ್ವ ಬದಲಾವಣೆ ಇಲ್ಲ ಅಂತ. ಇದು ಏನಾಗಿದೆ, ಕಾಂಗ್ರೆಸ್ನವರಿಗೆ ಆಂತರಿಕ ಭಿನ್ನಮತಕ್ಕೆ ಕಾರಣ ಆಗ್ತಿರೋದು. ನಾವುಗಳು ಮಾತಾಡ್ಬಿಟ್ರೆ ನಮಗೆ ನೋಟಿಸ್ ಕೊಡ್ತಾರೆ. ಸಿಎಂ ಪುತ್ರ ಅನ್ನೋ ಕಾರಣಕ್ಕೆ ಇವ್ರು ಬೇಕಾದರೆ ಏನು ಬೇಕಾದ್ರೂ ಮಾತಾಡ್ಬೋದಾ? ಪಬ್ಲಿಕ್ ಟಿವಿಯಲ್ಲಿ ಡಿನ್ನರ್ ಮೀಟಿಂಗ್ನ ಇನ್ಸೈಡ್ ಡೀಟೇಲ್ಸನ್ನು ನಿಮಗೆ ಕೊಡ್ತೀವಿ. ಇನ್ನು ನಿನ್ನೆ ರಾತ್ರಿ ನಡೆದಂತಹ ಡಿನ್ನರ್ ಸಭೆಯಲ್ಲಿ DK ಶಿವಕುಮಾರ್ ತಮ್ಮ ಬೆಂಬಲಿಗರಿಗೆ ಹೇಳಿದ್ದೇನೆ. ಇನ್ಸೈಡ್ ಸ್ಟೋರಿ ಇದು, ಎಕ್ಸ್ಕ್ಲೂಸಿವ್ ಸ್ಟೋರಿ. ಎಲ್ರಿಗೂ ಕಿವಿ ಮಾತು ಹೇಳಿದ್ದಾರೆ DK ಶಿವಕುಮಾರ್. ದಯವಿಟ್ಟು ಯಾರೂ ಮಾತಾಡಬೇಡಿ ಬಹಿರಂಗವಾಗಿ. ಸದ್ಯಕ್ಕೆ ಸುಮ್ಮನಿರಿ. ನಾನೇ ಡೆಲ್ಲಿಗೆ ಹೋಗ್ತೀನಿ, ನಾನೇ ಹಕ್ಕು ಮಂಡಿಸ್ತೀನಿ. ಯಾರು ಏನು ಬೇಕಾದರೂ ಮಾತಾಡಲಿ. ನೀವುಗಳು ಮಾತ್ರ ಯಾವುದೇ ಕಾರಣಕ್ಕೂ ತುಟಿ ಬಿಚ್ಚಬೇಡಿ. ನನ್ನ ಪರವಾಗಿ ಹೇಳಿಕೆ ಕೊಡೋದು, ನಾನೇ CM ಆಗ್ತೀನಿ ಅನ್ನೋದು ಏನೂ ಮಾಡಬೇಡಿ. ನಾನು ಕಟ್ಟಿದ ಮನೆಯಲ್ಲಿ ನಾನು ನ್ಯಾಯವನ್ನು ಕೇಳ್ತೀನಿ ಅಂತ DK ಶಿವಕುಮಾರ್ ಅವರು ತಾಳ್ಮೆಯ ಮೊರೆ ಹೋಗಿದ್ದಾರೆ. ಯಾಕೆಂದರೆ ಗೊತ್ತು ಅವ್ರಿಗೆ, ಫೈನಲ್ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೀವಿ. ನೀವು ಸುಮ್ಮನಿದ್ರೆ ಅದೇ ನನಗೆ ಮಾಡ್ತಕ್ಕಂಥ ಉಪಕಾರ. ಆಪ್ತ ಶಾಸಕರಿಗೆ ಕಿವಿ ಮಾತು ಹೇಳಿದ್ದಾರೆ DK ಶಿವಕುಮಾರ್. ದಯವಿಟ್ಟು ಸುಮ್ಮನಿರಿ. ನಿನ್ನೆಯ ಸಭೆಯಲ್ಲಿ ಶಾಸಕರುಗಳಿದ್ದರು, ಸಚಿವರಿದ್ದರು, MLCಗಳಿದ್ದರು. ಎಲ್ರಿಗೂ DK ಶಿವಕುಮಾರ್ ಕೇಳ್ಕೊಂಡಿರೋದು, ದಯವಿಟ್ಟು ಸೈಲೆಂಟ್ ಆಗಿರಿ, ಯಾರೂ ಮಾತಾಡೋಕ್ಕೆ ಹೋಗಬೇಡಿ. ನೀವು ಮಾತಾಡಿದಷ್ಟು ಡ್ಯಾಮೇಜ್ ಜಾಸ್ತಿ ಆಗುತ್ತೆ. ನೀವು ಸೈಲೆಂಟ್ ಆಗಿದ್ದಷ್ಟು ನನಗೆ ಅನುಕೂಲ ಆಗುತ್ತೆ. ಹೇಳಿದ್ರಲ್ಲ, ತೆಂಗಿನ ಮರ ಹತ್ತಿ ತುತ್ತ ತುದಿಯಲ್ಲಿ ಕೂತಿದ್ದೀನಿ ನಾನು, ಎಳ್ನೀರು ಕುಡಿಯೋ ಟೈಮ್ ಬಂದಿದೆ, ಇಂಥ ಟೈಮಲ್ಲಿ ಎಲ್ಲ ಹಾಳು ಮಾಡಿಬಿಡಬೇಡಿ, ದಯವಿಟ್ಟು ಸುಮ್ಮನಿರಿ ಅಂತ. ಅವ್ರಿಗೆ ಗೊತ್ತು ಯಾವ ಟೈಮ್ನಲ್ಲಿ ಏನು ಮಾಡಬೇಕು, ಯಾವಾಗ ಕ್ಲೈಮ್ ಮಾಡಬೇಕು ಎಲ್ಲ ಗೊತ್ತು. ಆದರೆ ಬೆಂಬಲಿಗರು ದಯವಿಟ್ಟು ಯಾರು ಬಹಿರಂಗವಾಗಿ ಮಾತಾಡೋಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ಅದಕ್ಕೇ ಇಕ್ಬಾಲ್ ಹುಸೇನ್ ಅವರೆಲ್ಲ ಬೇಜಾರು ಮಾಡ್ಕೊಂಡಿದ್ದು. ಅವರು ಮಾತಾಡಿದ್ರೆ ಚಮತ್ಕಾರ, ನಾವು ಮಾತನಾಡಿದ್ರೆ ಅಪರಾಧ ಅನ್ನೋ ರೀತಿನೆಲ್ಲ ಬೇಸರ ಹೊರ ಹಾಕಿದ್ದು ಇದಕ್ಕೋಸ್ಕರನೇ. ಯತೀಂದ್ರ ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, ಪ್ರಲೋಭನೆಗೆ ಒಳಗಾಗಬೇಡಿ, ಪ್ರಚೋದನೆಗೆ ಒಳಗಾಗಬೇಡಿ. ಅವ್ರು ಹೇಳಿದ್ರು ಅಂತ ನೀವು ಸ್ಟೇಟ್ಮೆಂಟ್ ಕೊಡಬೇಡಿ, ನೀವು ಸೈಲೆಂಟ್ ಆಗಿರಿ ಅಂತ. ಯಾವ ಉತ್ತರಕೂಟನೂ ಇಲ್ಲ. ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರವರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ. 15 ವರ್ಷದಿಂದ ಕೇಳ್ತಾಯಿದ್ರು, ಒಂದು ಊಟಕ್ಕೆ ಬನ್ನಿ ಅಂತ. ಒಂದಷ್ಟು ಜನ ಎಲ್ಲ ಹೋಗಿದ್ದು ಅಷ್ಟೇ. ಯಾವ ಔತಣನೂ ಇಲ್ಲ, ಏನೂ ಇಲ್ಲ. ಪಾಪ ಅವರು ನಮ್ಮ ಕಾಂಗ್ರೆಸ್ ಹಿರಿಯ ಕುಟುಂಬದವರು, ನಾವೆಲ್ಲ ಮರೆಯೋಕ್ಕಾಗಲ್ಲ. ಈಗ ನೋಡಿ, ಈಗ ನಮ್ಮ ಹುಡುಗವನ್ನೆಲ್ಲ ಬಂದವನೇನು ಇಲ್ಲಿ ಬಂದು ಕೆಲಸ ಮಾಡ್ತಾವನಿಲ್ಲಿ. ನಮ್ಮನೆ ಊಟ ಇವತ್ತು ತಂದು ಕೊಡ್ತೀನಿ, ರಾಗಿ ಮುದ್ದೆ ಉಪ್ಸಾರು ಅಂತ ಹೇಳ್ತಾವನೆ. ಬೆಳನಕ್ಕಾಯ್ತಾ? ಹಂಗೆ ದಿನ ಒಬ್ಬರು ಊಟ ತಂದು ಕೊಡ್ತಾ ಇದ್ದಾರೆ ಲೋಕಲ್ ಅವರು. ಇದು ನಮ್ಮ ಕ್ಷೇತ್ರದವ್ರು. ಹಂಗೆ ಅವರು ಪ್ರೀತಿಯಿಂದ ಕರೀತಾರೆ, ಒಂದೊಂದು ದಿನ ಹೋಗೋದು. ನಾಳಿದ್ದು ನಮ್ಮ ಸೇಠ್ ಕರೆದವನೆ, ಆಸಿಫ್ ಸೇಠ್ ಕರೆದವನೆ, ಫಿರೋಜ್ ಸೇಠ್ ಕರೆದವನೆ. ಹಂಗೆ ಒಂದೊಂದು ದಿನ ಹೋಗೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಂಡ. ಸುಕೇಶ್, 60-65 ಜನ ಶಾಸಕ ಸಚಿವರೆಲ್ಲರೂ ಸೇರಿ ಸಭೆ ಮಾಡಿದ್ದಾರೆ ಅಂತಂದರೆ ರಾಜಕೀಯ ಮಾತನಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. DK ಶಿವಕುಮಾರ್ ಏನೂ ಇಲ್ಲ ಅನ್ಬೋದು, ಬಟ್ ಗೊತ್ತು ಏನಾಗಿದೆ ಅಂತ. ಸೊ ಈ ಸಭೆಯಲ್ಲಿ
ತಮ್ಮ ಬೆಂಬಲಿಗರಿಗೆ ಡಿ ಕೆ ಶಿವಕುಮಾರ್ ಏನೆಲ್ಲ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅಂತ. ಅರವಿಂದ್, ಎಷ್ಟು ಜನ ಶಾಸಕರು ಇದ್ರು ಅನ್ನೋದು ಇನ್ನೂ ಸ್ಪಷ್ಟತೆ ಇಲ್ಲ. ಆದರೂ ಸಾಕಷ್ಟು ಪ್ರಮಾಣದಲ್ಲಿ ಸೇರಿದ್ರು ಅನ್ನೋದು ಹೌದು. ಆದರೆ ಈ ಸಭೆಯಲ್ಲಿ ಸಹಜವಾಗಿ ಅವ್ರು ಹೇಳಿರುವಂಥದ್ದು ಯಾರು ಕೂಡ ಮಾತನಾಡಬೇಡಿ ಅನ್ನುವಂಥದ್ದು. ಯಾಕಂದರೆ ಮಾತನಾಡ್ತಾ ಹೋದಂತೆ ಅದು ಬೆಳ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಮಾತನಾಡಬೇಡಿ, ಆದರೆ ದೆಹಲಿಯಲ್ಲಿ ನಾನು ಏನು ಮಾತಾಡಬೇಕು ಅದನ್ನು ನಾನು ದೆಹಲಿಯಲ್ಲಿ ಮಾತಾಡ್ತೀನಿ, ನನ್ನ ಹಕ್ಕಿದೆ, ಆ ಹಕ್ಕನ್ನು ನಾನು ಮಂಡಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥದ್ದು. ಆ ಮೂಲಕವಾಗಿ ನಾನು ಕಟ್ಟಿದ ಮನೆಯಲ್ಲಿ ನಾನು ನ್ಯಾಯ ಕೇಳ್ತೀನಪ್ಪ, ನನಗೆ ಗೊತ್ತಿದೆ ಮಾತು ಕೊಟ್ಟಿದ್ರೋ ಏನು ಅನ್ನುವಂಥದ್ದು ನನಗೆ ಗೊತ್ತಿರುವ ವಿಚಾರ, ಅದನ್ನು ಹೈಕಮಾಂಡ್ ಕೇಳ್ತೀನಿ ಅನ್ನುವಂಥದ್ದನ್ನ ಅವರು ತಮ್ಮ ಮಾತಲ್ಲಿ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ತಮ್ಮ ಬೆಂಬಲಿತ ಶಾಸಕರುಗಳ ಜೊತೆಗಿನ ಡಿನ್ನರಲ್ಲಿ ಮಾತಾಡಿ ಹಾಳು ಮಾಡಬೇಡಿ ಅಥವಾ ನೀವುಗಳು ಮಾತಾಡೋ ಅವಶ್ಯಕತೆ ಖಂಡಿತ ಇಲ್ಲ. ಯಾರು ಏನು ಬೇಕಾದ್ರೂ ಮಾತಾಡಲಿ, ಎಷ್ಟು ಬೇಕಾದರೂ ಮಾತಾಡಲಿ, ನಾನು ಮಾತ್ರ ಹೀಗೆ ಇರ್ತೀನಿ, ನೀವು ಕೂಡ ಹೀಗೆ ಇರಿ ಅನ್ನುವಂಥ ಸ್ಪಷ್ಟವಾದ ಸೂಚನೆ ಕೊಟ್ಟಿರೋ ಮಾಹಿತಿ ಕೂಡ ಬರ್ತಾ ಇದೆ ಅರವಿಂದ್. ಓಕೆ, ಇದಕ್ಕೆ ಅಸಮಾಧಾನ ಏನು ವ್ಯಕ್ತವಾಗಲಿಲ್ವಾ ಸಭೆಯಲ್ಲಿ? ಯತೀಂದ್ರ ಅವ್ರು ಮಾತ್ರ ಮಾತಾಡ್ಕೋತಾರೆ, ಅವ್ರಿಗೆ ಬೇಕಾದಂಗೆ ಮಾತನಾಡ್ತಾರೆ, ನಾವು ಮಾತಾಡಿದ್ರೆ ಕಡಿವಾಣ ಹಾಕ್ತೀರಾ, ಇದು ಯಾವ ನ್ಯಾಯ ಅಂತ ಯಾರೋ ಪ್ರಶ್ನೆ ಮಾಡಲಿಲ್ವಾ ಅಂತ? ಖಂಡಿತ ಇಲ್ಲ. ಯಾಕಂದರೆ ಮೊದಲೇ ಹಿಂದೆನೂ ಕೂಡ, ಅಂದರೆ 2 ದಿನದ ಹಿಂದೆ ಕೂಡ ಅವರು ಎಲ್ಲರಿಗೂ ಕಾಲ್ ಮಾಡಿ ಮಾತಾಡಿದ್ರು ಅನ್ನುವಂಥ ಮಾಹಿತಿ ಕೂಡ, ಯಾಕಂದರೆ ಪಬ್ಲಿಕ್ ಟಿವಿಯಲ್ಲಿ ವರದಿ ಕೂಡ ಪ್ರಸಾರ ಮಾಡಿದ್ವಿ. ಎಲ್ಲರಿಗೂ ಕರೆ ಮಾಡಿ ಮಾತನಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅನ್ನೋದು. ಹಾಗಾಗಿ ಅಂದರೆ ಯಾರು ಮಾತಾಡಬೇಡಿ, ಅವ್ರು ಯಾರಾದರೂ ಮಾತಾಡಲಿ, ನೀವು ಸುಮ್ಮನಿರಿ ಅನ್ನುವಂಥ ಸೂಚನೆ ಮೊದಲೇ ಕೊಟ್ಟಿದ್ರು. ನಿನ್ನೆ ಕೂಡ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ನಾನು ಹೇಳೋದು ನಿಮ್ಗೆ ಇಷ್ಟಪ್ಪ, ನೀವುಗಳು ಮಾತಾಡಬೇಡಿ, ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನುವಂಥದ್ದೇ ಹೇಳಿದರೆ, ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನು ಮಾಡಿದರೆ, ದೆಹಲಿಯ ವಿಚಾರವನ್ನು ನಾನು ನೋಡ್ಕೊಳ್ತೀನಿ, ದೆಹಲಿಯಲ್ಲಿ ಹೇಗೆ ಹ್ಯಾಂಡಲ್ ಮಾಡಬೇಕು, ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ, ಅದನ್ನು ನಾನು ಹೋಗ್ತಾ ಇದ್ದೀನಿ ಮುಂದಿನ ವಾರ, ಹಾಗಾಗಿ ಅಲ್ಲಿವರೆಗೂ ಸುಮ್ಮನಿದ್ದು ಬಿಡಬೇಕು ಅನ್ನುವಂಥ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಅರವಿಂದ್. ಓಕೆ, ಇವಾಗ ಸದ್ಯಕ್ಕೆ ನಾಳೆ ನಾಡಿದ್ದು ಯಾವುದೋ ಬೇರೆ ಕಾರಣದ ಮೇಲೆ, ಅಂದರೆ ಈ ವೋಟ್ ಚೋರಿ ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಇಲ್ಲಿಂದ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಸುಖೇಶ್, ಈಗ ಇಲ್ಲೂ ಕೂಡ ಬಣವನ್ನು ಕರ್ಕೊಂಡು ಹೋಗ್ತಕ್ಕಂಥ ಲೆಕ್ಕಾಚಾರ ಏನಾದರೂ ನಡೀತಾ ಇದೆಯಾ ಅಂತ? ಬಹುತೇಕ ಎಲ್ಲ ಶಾಸಕರಿಗೆ ಆಹ್ವಾನ ಕೊಡಲಾಗಿದೆ ಇವರ ಮಾಹಿತಿಯ ಪ್ರಕಾರ. ಅಂದರೆ ಅವೆಲ್ಲವೂ ಕೂಡ ವೋಟ್ ಚೋರಿಗೆ ಹೋಗುವಂಥದ್ದು KPCC ಕಡೆಯಿಂದ ಆಹ್ವಾನಿತರಾಗಿ ಹೋಗ್ತಾ ಇರುವಂಥವ್ರು ಎಲ್ಲ 140 ಶಾಸಕರಿಗೂ ಕೂಡ ಈಗಾಗಲೇ ಆಹ್ವಾನವನ್ನು ಕೊಡಲಾಗಿದೆ, ಬನ್ನಿ ಜನರನ್ನು ಕೂಡ ಕರ್ಕೊಂಡು ಬನ್ನಿ ಅನ್ನುವಂಥದ್ದು. ಆದರೆ ಹಿಂದೆ ಏನೋ ಬೇರೆ ಥರ ಪ್ಲಾನ್ ಇತ್ತು, ಆ ರೀತಿ ವರ್ಕೌಟ್ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ, ಟ್ರೈನ್ ಕೂಡ ವ್ಯವಸ್ಥೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಫ್ಲೈಟಲ್ಲಿ ಎಷ್ಟು ಜನ ಸದಸ್ಯರು ಹೋಗೋಣ ಅನ್ನೋದು. ಹಾಗಾಗಿ ಶಾಸಕರುಗಳು ಏನು ಅಧಿವೇಶನಕ್ಕೆ ಒಂದು ವಾರ ಬಂದಂಥವ್ರು ಬಹುತೇಕ ಕೆಲವರು ಹೋಗ್ಬೋದು, ಕೆಲವರು ಹೋಗದೇ ಇರುವಂಥ ಸಾಧ್ಯತೆಯೂ ಇದೆ, ಯಾಕಂದರೆ ಕ್ಷೇತ್ರದ ಕೆಲಸಗಳ ಕಾರಣಕ್ಕೆ ಹೋಗಲ್ಲ ಅನ್ನುವಂಥದ್ದು. ಆದರೆ ಇದರಲ್ಲೂ ಕೂಡ ಬಣಶಕ್ತಿ ಪ್ರದರ್ಶನ ಏನು ಆಗುತ್ತೆ ಅನ್ನೋದು ಸಹಜವಾದ ಕುತೂಹಲ. ಆದರೆ ಬಹುತೇಕ ಪಕ್ಷದ ಕಾರ್ಯಕ್ರಮ ಮತ್ತು ಬೇರೆ ಯಾರನ್ನೂ ಪ್ರತ್ಯೇಕ ಭೇಟಿಗೆ ಅವಕಾಶ ಇಲ್ಲದೆ ಇರೋದ್ರಿಂದ ಸಹಜವಾಗಿ ಅವರು ಹೋಗ್ಬೋದು ಅನ್ನುವಂಥ ಲೆಕ್ಕಾಚಾರ ಕಾಣಿಸ್ತಾ ಇದೆ ಅರವಿಂದ್. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಸುಖೇಶ್. ಒಟ್ಟಾರೆ ಇವಾಗ ಸದ್ಯಕ್ಕೆ ಬೆಂಗಳೂರಿಂದ ಈ ಡಿನ್ನರ್ ಪಾಲಿಟಿಕ್ಸ್ ಅಂತಕ್ಕಂಥದ್ದು ಬೆಳಗಾವಿಗೆ ಶಿಫ್ಟ್ ಆಗಿದೆ.